ಹಲೋ ಫ್ರೆಂಡ್ಸ್, ಇಂದಿನ ಇತಿಹಾಸದ ಪ್ರಯಾಣದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತಿ ಪಡೆಯಲು ಜನರು ತಮ್ಮ ಜೀವವನ್ನು ತ್ಯಾಗ ಮಾಡಿದರು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಕಾಲಿಟ್ಟಿತು. ಆರಂಭದಲ್ಲಿ ವ್ಯಾಪಾರಕ್ಕಾಗಿ ಬಂದ ಅವರು ನಂತರ ದೇಶವನ್ನು ಆಳಲು ಪ್ರಾರಂಭಿಸಿದರು. ಜನರು ಶೋಷಣೆಯಿಂದ ಬೇಸತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆರಂಭಿಸಿದರು. 1857ರ ಸಿಪಾಯಿಗಳ ಬಂಡೆ ಮೊದಲ ಸ್ವಾತಂತ್ರ್ಯ ಹೋರಾಟ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ನಾನಾ ಸಾಹೇಬ್ ಮುಂತಾದವರು ಧೈರ್ಯದಿಂದ ಹೋರಾಡಿದರು. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ. ಬಾಳಗಂಗಾಧರ ತಿಲಕ್ ಸ್ವರಾಜ್ಯ ನನ್ನ ಹಕ್ಕು ಎಂದು ಘೋಷಿಸಿದರು. ನಂತರ ಗಾಂಧೀಜಿ ಬಂದು ಅಹಿಂಸೆಯ ಹೋರಾಟ ಆರಂಭಿಸಿದರು. ಅಸಹಕಾರ ಚಳುವಳಿ, ದಂಡಿ ಸತ್ಯಾಗ್ರಹ, ಭಾರತ ಬಿಡೋ ಚಳುವಳಿ ಜನರಲ್ಲಿ ಜಾಗೃತಿ ಮೂಡಿಸಿದವು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಾರೋಳಿ, ಬಸವಣ್ಣ, ಸಿದ್ದಪ್ಪ ಕೇರೋಡಿ ಮುಂತಾದ ಧೀರರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಲಕ್ಷಾಂತರ ಜನರ ತ್ಯಾಗದ ಫಲವಾಗಿ 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಭಾರತ ನೆಹರು ಮೊದಲ ಪ್ರಧಾನಿಯಾಗಿ ಟ್ರೈಸ್ಟ್ ವಿತ್ ಡೆಸ್ಟಿನಿ ಭಾಷಣ ಮಾಡಿದರು. ಸ್ನೇಹಿತರೆ, ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಲು ಅನೇಕ ಹೋರಾಟಗಾರರು ತಮ್ಮ ಜೀವವನ್ನೇ ಬಲಿದಾನ ಮಾಡಿದರು. ಅವರ ತ್ಯಾಗವನ್ನು ಸ್ಮರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.